ಇವತ್ತಿನವರಿಗೆ ಬಹಳ ಧರ್ಮದ ಸೂಕ್ಷ್ಮ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಶೂದ್ರರು ಲಾಂಡ್ರಿಯಲ್ಲಿ ಒಗೆದು ತಂದಂತಹ ಬಟ್ಟೆ ಏನಿದೆಯಲ್ಲ, ಅದು ಶೂದ್ರರ ಬಟ್ಟೆ. ಅದನ್ನು ಮುಟ್ಟಿದರೆ ಮೈಲಿಗೆ. ಅದು ಮೈಲಿಗೆ. ಇದು ಗೊತ್ತಿರುವುದಿಲ್ಲ. ಹಾಗಾಗಿ ಅದು ಮಡಿ ಅಂತ ತಿಳ್ಕೊಂಡು ಕೂಡುವವರಿದ್ದಾರೆ, ಅದನ್ನೇ ಇಟ್ಕೊಂಡು ಕೂಡುವವರಿದ್ದಾರೆ. ಅದೆಲ್ಲ ನಡೆಯುವುದಿಲ್ಲ. ಬಹಳ ಸೂಕ್ಷ್ಮ ಸೂಕ್ಷ್ಮ. ಹಾಗೆ ಒಂದು ಯಾವುದೋ ಒಂದು ಶೂದ್ರ ಪದಾರ್ಥ ಇದೆ, ಯಾವುದೋ ಒಂದು ಮೈಲಿಗೆಯಾದ ಪದಾರ್ಥವಿದೆ. ಆ ಮೈಲಿಗೆಯಾದ ಪದಾರ್ಥವನ್ನು ತೊಳೆಯುವುದಕ್ಕಾಗಿ ಬಿಸಿಲಲ್ಲಿ ನೀರು ತಂದರೆ ಹೇಗೆ? ಇವತ್ತು ನಡೆದಿದೆ. ಅದನ್ನು ನೋಡಿ ನಾನು ಶೋಕದಿಂದ ಹೇಳ್ತಾ ಇದ್ದೀನಿ. ನಮಗೆ ಬಿಸಿಲಲ್ಲಿ ನೀರು ತಂದು ಕೊಟ್ಟು ನೀವು ಇದನ್ನು ತಗೊಳ್ಳಿ, ಉಪಯೋಗಿಸಿ ಅಂತ ಕೊಡ್ತಾರೆ. ಅದು ಹೇಗೆ? ಕೈ ಕಾಲು ತೊಳೆಯೋದು ಹೇಗೆ? ಯಥಾ ಪಂಕೇನ ಪಂಕಾಂಭ ಸುರಯಾವ ಸುರಾಕೃತಂ ಭೂತಹತ್ಯಂ ತಥೈವೇತಾಂ ನಯಜ್ಞೋ ಮಾಷ್ಟುಮರ್ಹತಿ. ಹಾಗಾಗಿ ಈ ವಿಧವಾದ ಪಾಪವೇನಿದೆ ಇದನ್ನು ನಾನು ಹೇಗೆ ಕಳೆದುಕೊಳ್ಳಿ ಅಂತ ಹೇಳಿದಾಗ, ಆಗ ಭೀಷ್ಮರ ಹತ್ತಿರ ಕೃಷ್ಣ ಕರೆದುಕೊಂಡು ಹೋಗ್ತಾನೆ. ಬುದ್ಧಿವಂತ ಕೃಷ್ಣ. ಹೇಳಬೇಕೇನು ನಾವು ನೀವು ಸರ್ಟಿಫಿಕೇಟ್ ಕೊಡಬೇಕೇನು ದೇವರಿಗೆ? ಸರ್ವಜ್ಞನಾದ ಪರಮಾತ್ಮ ಬಹಳ ಸೂಕ್ಷ್ಮವಾದ ವಿಚಾರವನ್ನು ಮಾಡಿ ಪರಮಾತ್ಮ ಧರ್ಮರಾಜನನ್ನು ಕರೆದುಕೊಂಡು ಹೋಗ್ತಾನೆ. ನೇರವಾಗಿ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋಗಿ ಕೂಡಿಸ್ತಾನೆ. ಧರ್ಮರಾಜನ ಪ್ರಶ್ನೆ ಕೇಳೋರಿಗೆ, ನೀನು ಮಾಡಿದ್ದು ಧರ್ಮವೋ ಅಧರ್ಮವೋ ಅಂತ ಕೇಳ್ಕೋ. ಅವ್ರು ಹೇಳ್ತಾರೆ, ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಪಡಿ. ಯಾಕೆ? ನಾನು ಹೇಳಿದ್ದು ತಪ್ಪು ಅಂತಂದು, ವೇದವ್ಯಾಸದೇವರು ಹೇಳಿದ್ದು ತಪ್ಪು ಅಂತಂದು, ನಾವೆಲ್ಲ ನಿಮ್ಮ ಮೇಲೆ ಪಕ್ಷಪಾತದಿಂದ ಹೇಳ್ತೇವೆ ಅಂತ ನಿನಗೆ ಭಾವನೆ. ಈಗ ಹತಪಕ್ಷಗತತ್ವೇನ ತ್ವಚ್ಛಂಕಾಯ ಅಗೋಚರ. ನಿನಗೆ ಸಂಶಯವೂ ಇಲ್ಲ ಭೀಷ್ಮಾಚಾರ್ಯನ ಮೇಲೆ. ಯಾಕೆ? ಯಾವ ಪಕ್ಷವನ್ನು ನೀನು ಎದುರಾಗಿ ನಿಂತು ಹೊಡೆದಿಯೋ ಆ ಪಕ್ಷದಲ್ಲಿದ್ದವರು ಭೀಷ್ಮರು. ಹಾಗಾಗಿ ಅವರೇ ಹೇಳ್ತಾರೆ, ಕೇಳ್ಕೊ, ಅದರ ಮಾತಿನ ಮೇಲಾದರೂ ವಿಶ್ವಾಸವನ್ನಿಡು ಅಂತ ಹೋಗಿ ಕೂಡಿಸಿ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಅತ್ಯಂತ ಸತ್ಯವಾದ ಯೋಗ್ಯವಾದ ಕೆಲಸವನ್ನು ಮಾಡಿದೆ. ಅಲ್ಲ ಆಚಾರ್ಯರು, ಇಷ್ಟೆಲ್ಲ ಧರ್ಮವನ್ನು ಹೇಳಿದರೆ ಆಗ ಯಾಕೆ ಇದೆಲ್ಲ ತಲೆಯಲ್ಲಿ ಬರಲಿಲ್ಲ? ದ್ರೌಪದಿ ಅವಮಾನವಾಗ್ತಾ ಇರುವಾಗ ವಿಟಮಿನ್ ಎಂ ದುರ್ಯೋಧನ ಕೊಡ್ತಿದ್ದ. ಆ ಮನಿ, ಆ ಹಣ, ಅವನ ಅರ್ಥ, ಅವನ ಭೋಗವನ್ನು ಮಾಡಿ 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 ತಲೆ ಹಿಡಿದು ನಖ ಶಿಖಾಂತ ಸಂಪೂರ್ಣವಾಗಿ ಅವನಿಗೆ ದಾಸನಾಗಿದ್ದೆ. ಹಾಗಾಗಿ ನನಗೆ ಏನು ಮಾಡಲಿಕ್ಕಾಗಲಿಲ್ಲ. ಅವನು ಹೇಳಿದ್ದೆ ಸತ್ಯ ಅಂತ ನಾನು ಒಪ್ಪಬೇಕಾಯ್ತು. ಸರಿಯಾಗಿ ತಿಳಿದು ಯಾರ ಹಣವನ್ನು ಬಹಳ ಸೂಕ್ಷ್ಮವಿದೆ. ಹೇಳಿದೇನೆ, ಕಲೋ ಜಾತೋಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತೆ ಕಥಂ ತ್ವಾಂ ಅಸದಾಚಾರ ಪಾಪ ಪ್ರಸವಭೂರುಹ. ಅಖಂಡ ಪಾಪದಲ್ಲಿ ನಾವು ನೀವು ಎಲ್ಲರೂ ಮುಳುಗಿಬಿಟ್ಟಿದ್ದೇವೆ, ಎಲ್ಲರೂ ಮುಳುಗಿದ್ದೇವೆ. ಐ ಆಮ್ ನಾಟ್ ಪಿಕ್ಚರಿಂಗ್ ದ ಫ್ಯೂಚರ್ ಆಸ್ ಬ್ಲೀಕ್. ಗ್ಲೂಮಿ ಫ್ಯೂಚರನ್ನು ನಿಮಗೆ ತೋರಿಸುವುದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಬಟ್ ಇಟ್ ಈಸ್ ದ ಫ್ಯಾಕ್ಟ್. ಅಟ್ ಲೀಸ್ಟ್ it may not be according to our philosophy, our thinking and our convictions and all. ಭಾಗವತದ ಪ್ರಕಾರ, ಮಹಾಭಾರತದ ಪ್ರಕಾರ ಇದು ಅತ್ಯಂತ ತಪ್ಪಿದು. ಅನ್ಯಾಯದ ಕರ್ಮವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲ ಕಡೆಗೆ. ಹಣವನ್ನು ತೆಗೆದುಕೊಳ್ಳುವಾಗ, ದಕ್ಷಿಣೆಯನ್ನು ತೆಗೆದುಕೊಳ್ಳುವಾಗ, ಶಿಷ್ಯ ಯಾಜ್ಯೋಪಲಬ್ಧ ಇರುವ ಎಲ್ಲದಕ್ಕೂ ಸೂಕ್ಷ್ಮವಾದ ನಿಯಮಗಳಿವೆ. ಅಯಾಜ್ಯರಿಗೆ, ಅಯೋಗ್ಯರಿಂದ ಯಾಜನವನ್ನು ಮಾಡಿಸಿ ಅವರಿಂದ ಹಣವನ್ನು ಪಡೆದು ಬರ್ತೇವೆ. ಆ ಹಣ ಪವಿತ್ರವಾ? ಎಲ್ಲ ಪ್ರಶ್ನೆ ನಮ್ಮ ಮುಂದೆ, ಕಣ್ಣ ಮುಂದೆ ಕುಣಿತಾ ಇವೆ. ಮಾಕಿಂಗ್ ಅಟ್ ಅಸ್. ನಖ ಶಿಖಾಂತ ಇವತ್ತು ಬಹಳ ಬಹಳ ದೊಡ್ಡದಾದದ್ದು. ಇರಲಿ, ಅದೆಲ್ಲ ಇರಲಿ. ಹೇಳುವ ತಾತ್ಪರ್ಯ, ಬಹಳ ಭಯಾನಕವಾಗಿರುವಂತಹ ಒಂದು ಸಮಯ ನಿರ್ಮಾಣವಾಗಿದೆ. ಅಂಥದ್ರಲ್ಲಿ ಇದ್ದೇವೆ, ಬದುಕಬೇಕಾಗಿದೆ. ಬದುಕುವುದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಚಂದವಾಗಿ ಬದುಕುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ, ಹೆಚ್ಚಿಂದೇನಿಲ್ಲ. ಹೀಗೆ ಹೇಳಿದ್ದಕ್ಕೆ ಅನೇಕ ಜನರು ಪೆಸಿಮಿಸ್ಟಿಕ್ ಟ್ಯೂನ್ ಬಂತು ಅಂತ ಯಾರೂ ತಾವು ಭಾವಿಸಬಾರ್ದು. ಇದ್ದ ವಸ್ತುಸ್ಥಿತಿಯನ್ನು ನಾನು ಹೇಳಿದ್ದೇನೆ. ಇದಕ್ಕೆ ಎಷ್ಟು ಶುದ್ಧವಾಗಲಿಕ್ಕೆ ಸಾಧ್ಯವೋ ಅಷ್ಟು ಆಗಬೇಕು. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡುವುದಕ್ಕೆ ತೊಡಗಿದರು. ತೊಡಗಿದಾಗ ಪರ್ವತ ಎಂಬ ಋಷಿಗಳು, ನಾರದ, ಧೌಮ್ಯ, ವೇದವ್ಯಾಸದೇವರು, ಸಾಕ್ಷಾತ್ ರೇಣುಕಾಸುತ ಪರಶುರಾಮ ದೇವರು, ಕೃಷ್ಣನಂತೂ ಇದ್ದೇ ಇದ್ದ, ಬೃಹದಶ್ವ ಭರದ್ವಾಜ
ವಸಿಷ್ಠ ಇಂದ್ರಪ್ರಮತ ತ್ರಿತ ಗೃತ್ಸಮದ ಅಸಿತ ಕಕ್ಷೀವಾನ್ ಗೌತಮ ಅತ್ರಿ ಕೌಶಿಕ ಸುದರ್ಶನ ಇವರೆಲ್ಲರೂ ಶುಕಾಚಾರ್ಯರು ಅಲ್ಲಿ ಬಂದಿದ್ದಾರೆ. ಎಲ್ಲಿ? ಭೀಷ್ಮನ ಉಪದೇಶ ಧರ್ಮರಾಜ ಕೇಳ್ತಾ ಇರುವಾಗ ಬಂದಿದ್ದಾರೆ. ಆಗ ಅವರೆಲ್ಲರಿಗೆ ಯಾರಿಗೆ ಹೇಗೆ ನಮಸ್ಕಾರ ಮಾಡಬೇಕೋ ಹಾಗೆ ಅವರಿಗೆ ಸ್ವಾಗತ ಸತ್ಕಾರ ನಮಸ್ಕಾರಗಳನ್ನು ಮಾಡಿದ್ದಾರಂತೆ. ತನ್ನ ಅವಸ್ಥೆ ಕೈಯಲ್ಲೆಲ್ಲ ಬಾಣ. ಏನು ನಮಸ್ಕಾರ ಮಾಡ್ತಾರೆ? ಇದ್ದದ್ದರಲ್ಲಿ ನಮಸ್ಕಾರ ಮಾಡಿದರು, ಕೆಲವರಿಗೆ ಕಣ್ಣು ಬಡಿದ್ರು, ಕೆಲವರಿಗೆ ಧ್ಯಾನ ಮಾಡಿದರು, ನಕ್ಕರು, ಮುಗಿದೋಯ್ತು. ಭಾಗವತ ಹೇಳ್ತದೆ ಬಹಳ ಸುಂದರವಾಗಿ. ಕೃಷ್ಣಂಚ ತತ್ಪ್ರಭಾವಜ್ಞ ಆಸೀನಂ ಜಗದೀಶ್ವರಂ ಪರಮಾತ್ಮನ ಸರ್ವಂ ಕಾಲಕೃತಂ ಮನ್ಯೆ. ನೀವೆಲ್ಲ ಇಷ್ಟು ಕಷ್ಟದಲ್ಲಿ ನೀವು ಜೀವನವನ್ನು ಕಳೆದದ್ದು ಬಹಳ ದುಃಖ. ಇದೆಲ್ಲ ಕಾಲಕರ್ತ, ಭಗವಂತನ ಇಚ್ಛೆ, ಏನು ಮಾಡಲಿಕ್ಕಾಗುವುದಿಲ್ಲ ಇತ್ಯಾದಿಯಾಗಿ ಹೇಳಿ ಅವನಿಗೆ ನಾನಾ ವಿಧವಾದಂತಹ ಧರ್ಮವನ್ನು ಉಪದೇಶ ಮಾಡ್ತಾರೆ. ಕೃಷ್ಣನ ವರ್ಣನೆಯನ್ನು ಅದ್ಭುತವಾಗಿ ಮಾಡ್ತಾರೆ. ದಾನ ಧರ್ಮ, ರಾಜಧರ್ಮ, ನಿಷ್ಕಾಮ ಧರ್ಮ, ಸಕಾಮ ಧರ್ಮ ಇತ್ಯಾದಿಯಾಗಿ ಬೇಕಾದಷ್ಟು ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡಿ ಕೊನೆಗೆ ಬದಿಯಲ್ಲಿ ನಿಂತ ಆ ಕೃಷ್ಣನಲ್ಲಿ ನನ್ನ ಮನಸ್ಸು ನೆಲೆಗೊಳ್ಳಲಿ. ಸಾಯುವ ಹೊತ್ತು ಬಂದಿದೆ, ಭೀಷ್ಮಾಷ್ಟಮಿ ಬಂದಿದೆ. ಭೀಷ್ಮಾಚಾರ್ಯರು ತಮ್ಮ ದೇಹವನ್ನು ಪರಿತ್ಯಾಗ ಮಾಡುವ ಕಾಲ ಬಂದಿದೆ. ಅವತ್ತು ಕೊನೆ ದಿನ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ತಥಾಪ್ಯೇಕಾಂತ ಭಕ್ತೇಶು ಪಶ್ಯ ಭೂಪಾನ ಕಂಪಿತಂ. ರಾಜ, ಕೃಷ್ಣ ನಾನಿಷ್ಟು ವಿರೋಧ ಮಾಡಿದ್ರೂ ಕೂಡ ನಾನು ಏಕಾಂತ ಭಕ್ತ ಅಂತ ಗೊತ್ತಿದ್ದದ್ದಕ್ಕಾಗಿ ನನ್ನ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲಿ ಅವರು ಹೇಳ್ಕೊಳ್ತಾರೆ ಒಂದು ಮಾತು, ಎಲ್ಲ ವಿದ್ವಾಂಸರು ಗಮನ ಕೊಡಬೇಕಾದದ್ದು. ಏಕಾಂತ ಭಕ್ತ ಎಂಬಂತಹ ವಿಶೇಷಣವನ್ನು ತಮಗೆ ತಾವು ಹೇಳಿಕೊಂಡಿದ್ದಾರೆ ಭೀಷ್ಮರು. ಇದರಿಂದ ರುಜುಗಣಸ್ಥರೇ ಏಕಾಂತ ಭಕ್ತರು ಅಂತೇನಲ್ಲ ಅನ್ನುವ ಮಾತನ್ನು ಸ್ವಲ್ಪ ನೆನಪಿಟ್ಕೋಬೇಕು. ಕಾಲಾಂತರದಲ್ಲಿ ಉಪಯೋಗ ಬೀಳ್ತದೆ. ತಥಾಪ್ಯೇಕಾಂತ ಭಕ್ತೇಶು ಪಶ್ಯ ಭೂಪಾನ ಕಂಪಿತಂ ಯನ್ಮೇ ಅಸಂಸ್ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಕೃಷ್ಣ ಕಣ್ಣಾರೆ ಕಂಡಿದ್ದಾನೆ ನನಗೆ. ಅವನನ್ನು ಸ್ತೋತ್ರ ಮಾಡ್ತಾರೆ. ವಿಶುದ್ಧಯ ಧಾರಣೆಯ ಶುದ್ಧವಾದ ಧಾರಣೆಯನ್ನು ಮಾಡಿ ಪಾಪವನ್ನು ಕಳೆದುಕೊಂಡು ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಇತಿಮತಿ ನೃಪಕಲ್ಪಿತ ವಿತೃಷ್ಣ ಭಗವತಿ ಸತ್ವತ ಪುಂಗವೇ ವಿಭುಮ್ನಿ ಸ್ವಸುಖ ಉಪಗತೆ ಕ್ವಚಿದ್ ವಿಹರ್ತಂ ಪ್ರಕೃತಿ ಮುಪೇವಿಷಿ ಯದ್ಭವ ಪ್ರವಾಹ. ಯಾವ ಭಗವಂತನಿಂದ ಇಡೀ ಸಂಸಾರವೆಲ್ಲವೂ ಪ್ರವೃತ್ತವಾಗಿದೆಯೋ ಅಂಥ ಸರ್ವೋತ್ತಮನಾದ ಸ್ವಾಮಿ ಪರಮಾತ್ಮ, ಆ ಭಗವಂತನಲ್ಲಿ ನನ್ನ ವಿರಕ್ತವಾದ ಮನಸ್ಸು, ವಿಷಯದಲ್ಲಿ ಆಸಕ್ತವಾಗದಿರುವಂತಹ ಶುದ್ಧವಾದ ಮನಸ್ಸನ್ನು ನಾನು ಅಲ್ಲಿ ತೊಡಗಿಸಿದ್ದೇನೆ. ಎಂಥ ಸುಂದರವಾದದ್ದು ಆ ಭಗವಂತನ ರೂಪ ಎಂಬುದಾಗಿ ವರ್ಣನೆ ಮಾಡಿ, ಯುಧಿ ತುರಗ ರಜೋ ವಿಧೂಮ ವಿದ್ಯತ್ ಕಚ ಲುಲಿತ ಶ್ರಮವಾರಿ ಅಲಂಕೃತಸ್ಯೆ ಮಮ ನಿಶಿತ ಶರೈರ್ ವಿಭಿದ್ಯಮಾನ ತ್ವಚಿ ವಿಲಸತ್ ಕವಚೆಸ್ತು ಕೃಷ್ಣೇ ಆತ್ಮ. ನಾನು ಬಾಣ ಹಾಕಿದಾಗ ದೇವರ ಕವಚಗಳನ್ನು ಸೀಳಿ ಆ ಬಾಣ ದೇವರ ಚರ್ಮಕ್ಕೆ ಹೋಗಿ ತಾಕ್ತಿತ್ತು, ರಕ್ತ ಬರ್ತಿತ್ತು. ಅಂಥ ಕೃಷ್ಣನಲ್ಲಿ ನನ್ನ ಮನಸ್ಸಿರಲಿ ಅಂದರೆ, ಹಾಗಾದರೆ ಭಗವಂತನಿಗೆ ರಕ್ತ ಬರ್ತದ? ತೋರಿಸ್ತಾನೆ, ನಾಟಕ ಮಾಡ್ತಾನೆ. ನೀವು ನೋಡುವ ನಾಟಕ ಸಿನಿಮಾಗಳಲ್ಲಿ ಯಾವ ಆ್ಯಕ್ಟರ್ಸಿಗೆ ಖೂನಿ ಮಾಡ್ತಾರೆ ಅವರಿಗೆ ರಕ್ತ ಬರ್ತದೆ, ಅವರು ರಕ್ತ ಸಾಯ್ತಾರ? ಅವರು ನಾಟಕ ಮಾಡ್ತಾರೆ. ದೇವರು ಯಾಕೆ ಮಾಡಬಾರ್ದು? ನಿಮ್ಮ ಆ್ಯಕ್ಟ್ರೆಸ್ಸು ಅವರೆಲ್ಲರೂ ನಾಟಕ ಮಾಡಬಹುದು, ದೇವರು ಮಾತ್ರ ಮಾಡಲಿಕ್ಕೆ ಬರೋದಿಲ್ಲ. ದೇವರು ಭಗವಂತ ಕೇವಲ ನಾಟಕ ಮಾಡಿದ್ದು. ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ಮುಂದೆ. ಅಸಂಗಶ್ಚ ಅವ್ಯಥೋ ಅಭೇದ್ಯ ಅನಿಗ್ರಾಹ್ಯೋ ಅಶೋಷ್ಯ ಏವಚ ವಿದ್ಧ ಅಸೃಗಂಚಿತ ಬದ್ಧ ಇತಿ ವಿಷ್ಣು ಪ್ರದಶ್ಯತೆ ಅಸುರಾನ್ಮೋಹಯನ್ ದೇವ ಕ್ರೀಡೆಯೈವ ಸುರೇಶ್ವಪಿ ಮಾನುಷಾನ್ ಮಧ್ಯೆಯ ದೃಷ್ಟ್ಯ ನಮುಕ್ತೇಶು ಕಥಂಚನ. ಹಾಗಾಗಿ ಆ ಭಗವಂತನಲ್ಲಿ ನನ್ನ ಮನಸ್ಸಿರಲಿ. ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜ ಬಲಯೋರ್ ರಥಂ ನಿಮೇಶ್ಯ ಸ್ಥಿತವತಿ ಪರಸೈನಿಕಾಯು ರಕ್ಷಣ ಹೃತವತಿ ಪಾರ್ಥ ಸಖೇ ರತಿರ್ಮಮಸ್ತು. ಅರ್ಜುನ ಹೇಳಿದ ಅಂತನ್ನುವುದಕ್ಕಾಗಿ ಅರ್ಜುನ ರಥವನ್ನು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿ, ಗೀತೆಯ ಆರಂಭದಲ್ಲಿ ಕೇಳ್ತೇವಲ್ಲ, ರಥಂ ಸ್ಥಾಪಯ ಮೆಚ್ಯುತ. ತನ್ನ ಗೆಳೆಯನಾದ ಅರ್ಜುನ ಹೇಳಿದ್ದಕ್ಕಾಗಿ ರಥವನ್ನು ತೆಗೆದುಕೊಂಡು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿ ಎಲ್ಲರನ್ನ ನೋಡಿದ. ವಿಶ್ವತಶ್ಚಕ್ಷುವಾದ ಭಗವಂತ ಎಲ್ಲರನ್ನ ಕಂಡಾಗ ಮಾಡಿದ್ದೇನು ಅಂದರೆ, ಕಂಡದ್ದು ನೋಡುವುದಕ್ಕಾಗಲ್ಲ, ಅವರ ಆಯುಷ್ಯವನ್ನು ಹರಣ ಮಾಡುವುದಕ್ಕಾಗಿ. ಹೃತವತಿ ಸ್ಥಿತವತಿ ಪರಸೈನಿಕ ಆಯು ಅಕ್ಷ್ಣಾಹೃತವತಿ. ಕಣ್ಣಿನಿಂದ ಅವರೆಲ್ಲರ ಆಯುಷ್ಯವನ್ನು ಹೀರಿಬಿಟ್ಟ, ಎಳೆದು ಬಿಟ್ಟ ಆ ಪಾರ್ಥ ಸಖನಾದ ಕೃಷ್ಣನಲ್ಲಿ ನನ್ನ ಮನಸ್ಸು ನೆಲೆಗೊಳ್ಳಲಿ. ಏನು ಅದ್ಭುತವಾದ ಪ್ರಾರ್ಥನೆ!
ಹಾಗಾಗಿ ಭಗವಂತ ದಯೆ ಮಾಡಿದರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ದೇವರು ನೋಡಿದ್ರಲ್ಲ, ದೇವರು ನೋಡಲೂ ಬೇಕಾಗಿಲ್ಲ, ದಯೆ ಮಾಡಿದರೆ ಸಾಕು. ಕಣ್ಬಿಟ್ಟು ನೋಡೋಣ, ನನ್ನ ನೋಡೋ ಕಾರಣವಿಲ್ಲ ಸ್ವಾಮಿ, ದಯೆ ಮಾಡಿದರೂ ಉತ್ತಮ. ಯಾಕೆ ನೋಡಿದ ಅಂದರೆ ಆಯುಷ್ಯವನ್ನು ಹರಣ ಮಾಡ್ತಾನೆ. ನಾವು ಪಾಪಿಗಳಾಗಿದ್ದರೆ, ನಮ್ಮ ಮೇಲೆ ದಯೆ ಮಾಡದೇ ಇದ್ದರೆ. ಆದ್ದರಿಂದ ದೇವರು ನೋಡಲೂಬಾರ್ದು, ದಯೆ ಮಾಡೋದು ಮುಖ್ಯ. ವ್ಯವಸಿತ ಪುನರ್ಭೃತನಾಮುಖಂ ನಿರೀಕ್ಷ್ಯ ಸ್ವಜನವದ್ವಿಮುಖಸ್ಯ ಯೋಷಬುದ್ಧ್ಯ. ಅರ್ಜುನ ಯುದ್ಧಕ್ಕೆ ಸಿದ್ಧನಾಗಿ ಬಂದ. ಯುದ್ಧ ಮಾಡಿದನೇ ದಿಢೀರಂತ ಇಲ್ಲ, ಛೇ ನಾನು ಮಾಡುವುದಿಲ್ಲ ಅಂತ ಹೊರಟ. ಅವನಿಗೇನು ಮಾಡಿದ? ಕುಮತಿಂ ಅಹರತ. ಅವನ ಆ ದುರ್ಬುದ್ಧಿಯನ್ನು, ದುರ್ವಾದವನ್ನು, ಪ್ರಜ್ಞಾವಾದಗಳನ್ನು ಖಂಡಿಸಿದ. ಯಶ್ಚರಣರತಿಸ್ ಪರಮಸ್ಯ ತಸ್ಯ ಮೇಸ್ತು. ಅಂಥ ಗೀತೋಪದೇಶವನ್ನು ಮಾಡಿದ, ಯುದ್ಧಕ್ಕೆ ತೊಡಗಿಸಿದ. ಆ ಭಗವಂತನಲ್ಲಿ ನನ್ನ ಮನಸ್ಸಿರಲಿ. ಇನ್ನೂ ವಿಚಿತ್ರವಾದದ್ದು, ಮಧ್ಯದಲ್ಲಿ ನಾನು ಯುದ್ಧವಾಡಿದೆ, ಅರ್ಜುನನು ಯುದ್ಧವಾಡಿದ. ಅರ್ಜುನ ಬಹಳ ಲಘುವಾಗಿ ಯುದ್ಧವಾಡಿದ, ಧರ್ಮಭೀರುವಾಗಿ. ದೊಡ್ಡವರ ಮೇಲೆ ಯಾಕೆ ಪ್ರಹಾರವನ್ನು ಮಾಡಬೇಕು ಅಂತ ಹೇಳಿ ನಿಧಾನಕ್ಕೆ ಯುದ್ಧವಾಡ್ತಿದ್ದ. ನಾನು ಭಾರಿ ಯುದ್ಧವಾಡ್ತಿದ್ದೆ. ಮಧ್ಯದಲ್ಲಿ ನನಗೆ ಪೀಡಿಸೋನು ದುರ್ಯೋಧನ. ಹಾಗಾಗಿ ನಾನು ಯುದ್ಧವಾಗ್ತಿದ್ದೆ. ಭಾರಿ ಘೋರವಾಗಿ ಒಂದು ದಿವಸ ಯುದ್ಧವಾಯಿತು. ಆ ಯುದ್ಧದೊಳಗೆ ಇನ್ನೇನು ಅರ್ಜುನ ಸಾಯ್ತಾನೆ ಅಥವಾ ಇಡೀ ಸಮಸ್ತವಾದ ಸೈನ್ಯವೇ ಭಗ್ನವಾಗ್ತದೆ ಅಂತನ್ನುವ ಸಂದರ್ಭದೊಳಗೆ ಕೃಷ್ಣ ಅರ್ಜುನನ ಮೇಲಿನ ಪ್ರೀತಿಯಿಂದ ಎದ್ದು ಬಂದ. ಕೃಷ್ಣ, ಕೈಯಲ್ಲಿ ಮಾಡಿದ್ದೇನು ಅಂದರೆ, ಕೈಯಲ್ಲಿ ಚಕ್ರವನ್ನು ತೆಗೆದುಕೊಂಡು ಎದ್ದು ನಿಂತು ಭೀಷ್ಮರನ್ನು ಕೊಲ್ಲುವುದಕ್ಕೆ ಹೊರಟ. ಸಾರಥ್ಯವನ್ನು ಮಾಡ್ತಾ ಇದ್ದಾನೆ. ಕುದುರೆಗಳ ಆ ರಶ್ಮಿ ಲಗಾಮನ್ನ ಕೆಳಗೆ ಚೆಲ್ಲಿದ, ಕೆಳಗೆ ಧುಮುಕಿದ, ಓಡಿ ಹೊರಟ. 10 ಹೆಜ್ಜೆ ಆಗಾದರೊಳಗೆ ಆ ಅರ್ಜುನನಿಗೆ ಕಕ್ಕಾಬಿಕ್ಕಿ. ಏನು ಮಾಡ್ತಾ ಇದ್ದಾನೆ ಅಂತ ಅರ್ಥವಾಗಲಿಲ್ಲ. 1 2 3 4 5 6 7 8 9 10 ಹೆಜ್ಜೆ ಹಾಕ್ತಾ ಇದ್ದಾನೆ. 10ನೇ ಹೆಜ್ಜೆಯಷ್ಟೊತ್ತಿಗೆ ಅರ್ಜುನನಿಗೆ ಎಚ್ಚರ ಬಂದಿದೆ, ಕೈಯಲ್ಲಿ ಚಕ್ರವನ್ನು ಹಿಡಿದು ಭೀಷ್ಮರನ್ನು ಕೊಲ್ತಾನೆ ಅಂತ. ಕೃಷ್ಣ ತನ್ನ ಪ್ರತಿಜ್ಞೆಯನ್ನು ಬಿಟ್ಟು ಬಿಡ್ತಾನೆ. ಇನ್ನು ನಾನು ಯುದ್ಧವಾಡುವುದಿಲ್ಲ ಅಂತ ಹೇಳಿದ ಮಾತನ್ನು ಭಂಗವಾಗತ್ತೆ, ಕೃಷ್ಣನ ಮಾತು ಸುಳ್ಳಾಗುವುದು ಬೇಡ ಅಂತ ಅರ್ಜುನ ಧುಮುಕಿ ಬಂದು ಅವನ ಕೈ ಹಿಡಿತಾನೆ, ಬಿಡಿಸಿಕೊಂಡು ಓಡ್ತಾನೆ. ಹಿಂದಿನಿಂದ ಅವನ ಬಟ್ಟೆಯನ್ನು, ಕಾಲನ್ನು ಹಿಡಿದು, ಬಟ್ಟೆಯನ್ನು ಹಿಡಿದು ಎಳಿತಾನೆ ಅರ್ಜುನ. ಕೃಷ್ಣ, ನೀನು ಪ್ರತಿಜ್ಞೆ ಮಾಡಿದ್ದೇನು ಅದು ಸುಳ್ಳಾಗ್ತಾ ಇದೆ, ಎಚ್ಚರ, ಯುದ್ಧ ಮಾಡಬೇಡ ಅಂದಾಗ ತಿರುಗಿ ಬಂದ. ಸ್ವನಿಯಮಮಪಹಾಯ. ಭೀಷ್ಮರು ಪ್ರತಿಜ್ಞೆ ಮಾಡಿದ್ರು. ಏನು ಹೇಳಿದ ಕೃಷ್ಣ? ದುರ್ಯೋಧನನಿಗೆ ಕೇಳ್ತಾರೆ, ಏನು ಹೇಳಿದ ಕೃಷ್ಣ ನಿಮಗೆ? ಏನು ಹೇಳಿದ? ನಾನು ಹೋಗಿದ್ದೆ, ಅವನೇನು ಯುದ್ಧ ಮಾಡೋದಿಲ್ಲಂತೆ, ಅವನು ನ್ಯೂಟ್ರಲ್ ಆಗಿರ್ತಾನಂತೆ, ನ್ಯೂಟ್ರಲ್ ಆಗಿರ್ತಾನೆ, ಈ ವರ್ಲ್ಡ್ ವಾರಲ್ಲಿ ಈ ಪಕ್ಷದಲ್ಲೂ ಬರುವುದಿಲ್ಲ ಅಂತ ಅವನು ಏನೋ ಹೇಳಿದ ಕೃಷ್ಣ. ಅವನೊಬ್ಬ ಇರ್ತಾನಂತೆ, ನಮ್ಮ ಪಕ್ಷಕ್ಕೆ ಮಾತ್ರ 10 ಲಕ್ಷ ತನ್ನ ನಾರಾಯಣ ಸೈನ್ಯವನ್ನು ಕೊಟ್ಟು ಕಳಿಸಿದ್ದಾನೆ. ನ್ಯೂಟ್ರಲ್ ಆಗಿರ್ತಾನೆ, ಯುದ್ಧ ಮಾಡೋದಿಲ್ಲ, ಯುದ್ಧಕ್ಕೆ ಬರುವುದಿಲ್ಲ, ಬರ್ತಾನೆ, ಅವನ ಸಾರಥ್ಯವನ್ನು ವಹಿಸ್ತಾನೆ, ಅರ್ಜುನನ ಸಾರಥ್ಯವನ್ನು ಸ್ವೀಕಾರ ಮಾಡ್ತಾನೆ. ಯುದ್ಧ ಮಾಡುವುದಿಲ್ಲ, ಕೈಯಲ್ಲಿ ಶಸ್ತ್ರವನ್ನು ಹಿಡಿಯುವುದಿಲ್ಲ ಅಂತಂದಿದ್ದಾನೆ. ಹೌದು, ಏನೂ ಹಿಡಿಯುವುದಿಲ್ಲ ಅಂತಂದಿದ್ದಾರೆ. ಹೇಗಾದರೂ ಹಿಡಿಯುವುದಿಲ್ಲ, ನಾನು ನೋಡ್ತೇನೆ ಅವನನ್ನು. ಭೀಷ್ಮರಿಗೆ ತನ್ನ ಭಕ್ತಿಯ ಮೇಲೆ ಭರವಸೆ. ಭಕ್ತ ಕರುಣಾಳು, ಭಕ್ತ ವತ್ಸಲ ಪರಮಾತ್ಮ ತನ್ನ ನಿಯಮವನ್ನು, ಪ್ರತಿಜ್ಞೆಯನ್ನು ಭಂಗ ಮಾಡಿಯಾದರೂ ನನ್ನ ಪ್ರತಿಜ್ಞೆಯನ್ನು ಉಳಿಸ್ತಾನೆ, ನನ್ನ ಮಾನ ಸಂರಕ್ಷಣೆ ಮಾಡ್ತಾನೆ ಅಂತನ್ನುವ ಪೂರ್ಣ ಭರವಸೆಯ ಶಿಖರದಲ್ಲಿರುವಾಗ ಭೀಷ್ಮರು ಪ್ರತಿಜ್ಞೆಯನ್ನು ಮಾಡ್ತಾರೆ. ನಾನು ಅವನ ಕೈಯಿಂದ ಅಸ್ತ್ರವನ್ನು ಹಿಡಿಸಿಯೇ ಆಗ್ತೇನೆ. ಸ್ವನಿಯಮಂ ಅಪಹಾಯ. ತನ್ನ ನಿಯಮವನ್ನು ಬಿಟ್ಟು ಮತ್ ಪ್ರತಿಜ್ಞಾಂ ಋತಂ ಅಧಿಕರ್ತುಂ, ನನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡುವುದಕ್ಕಾಗಿ ರಥಸ್ಥ, ರಥದಲ್ಲಿ ಕೂತವ, ಅವಪ್ಲುತಃ ಕೆಳಗಿಳಿದ, ಧೃತ ರಥಚರಣ, ಚಕ್ರವನ್ನು ಕೈಯಲ್ಲಿ ಧಾರಣೆ ಮಾಡಿದ, ಬಲಗ್ರೇ ಸೈನ್ಯದ ಎದುರಲ್ಲಿ ಬಂದ, ಹರಿರಿವಗಂತು ಮಿಭಂ ಗತೋತ್ತರೀಯ, ಮೈ ಮೇಲಿರುವ ಉತ್ತರೀಯ ಕೆಳಗೆ ಜಾರಿ ಕೆಳಗೆ ಬೀಳ್ತಾ ಇದೆ, ಅದಕ್ಕೂ ಗಮನ ಇಲ್ಲ. ಮುಂದೆ ಬಂದು ಪರಮಾತ್ಮ ರಥದ ಚಕ್ರದಿಂದ ಸಂಹಾರ ಮಾಡುವುದಕ್ಕೆ ತೊಡಗಿದ. ಅಂಥ ಭಗವಂತನಲ್ಲಿ ನನ್ನ ಮನಸ್ಸು ಇರಲಿ. ಭಕ್ತವತ್ಸಲ ಪರಮಾತ್ಮ. ಶಿತ ವಿಶಿಖ ಶತೋ ಹತೋ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಂ ಅಭಿಸಸಾರ ಮದ್ವದಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದ ಇತ್ಯಾದಿಯಾಗಿ ಸಾಯುವ ಹೊತ್ತಿಗೆ ನನಗೆ ಆ ಭಗವಂತನ ದರ್ಶನವಾಗಲಿ, ಸಾಯುವಾಗ ಆ ಭಗವಂತನ ದರ್ಶನ, ಭಗವಂತನ ಸ್ಮರಣೆಯಾಗಿ ನನ್ನ ಜೀವವನ್ನು ಬಿಡುವಂತಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅವರು ತನ್ನ ದೇಹವನ್ನು ಬಿಡ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿ ಮತ್ತೆ ವಿಚಿತ್ರ,
ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರು ಮಾನಃ ಕೃತಮನುಕೃತವತ್ಯ ಉನ್ಮದಂಧ ಪ್ರಕೃತಿ ಮಗುಕ್ಕಿಲಕಸ್ಯ ಗೋಪವಧ್ವ. ಸುಂದರವಾದ ಮಾತು. ಗೋಪಿಕಾ ಸ್ತ್ರೀಯರಿ, ಗೊಲ್ಲತಿಯರು, ಹೆಣ್ಣು ಮಕ್ಕಳವರು, ಅವರೂ ಕೂಡ ಲಲಿತ ಗತಿ, ಸುಂದರವಾದಂತಹ ಪರಮಾತ್ಮನ ಓಡಾಟ, ವಿಲಾಸ ರಾಸಾದಿ ಕ್ರೀಡೆಗಳು, ವಲ್ಗುಹಾಸ ಮಂದಹಾಸ, ಪ್ರೀತಿಯಿಂದ ಆ ಗೋಪಿಕೆಯರನ್ನು ನೋಡುವುದು, ಇವುಗಳಿಂದ ಅತ್ಯಂತ ಗೌರವಾರ್ಹರಾಗಿ ಮಾಡಲ್ಪಟ್ಟ ಆ ಗೋಪಿಕಾ ಸ್ತ್ರೀಯರು ಪರಮಾತ್ಮ ಏನೇನು ನಾಟಕ ಮಾಡ್ತಿದ್ದೋ ಅದೆಲ್ಲವನ್ನು ತಾವು ಮಾಡಿ ತೋರಿಸೋರು. ಕೃತಮ್ ಅನುಕೃತವತ್ಯ. ಅದಕ್ಕಾಗೇನೆ ಈ ಗೋಪಾಳ ಅನ್ನುವುದು ಬಂತು. ಗೋವಿಂದ ಮಹಾರಾಷ್ಟ್ರದಲ್ಲಿ ಆ ಮೊಸರಿನ ಗಡಿಗೆಯನ್ನು ಒಡೆಯುವುದೇನಿದೆ ಅದು ಗೊಲ್ಲತಿಯರು ಮಾಡ್ತಾ ಇದ್ದದ್ದು. ಮೊದಲು ಪ್ರಾರಂಭದಲ್ಲಿ ಹಿಂದಿನ ದಿನ ಕೃಷ್ಣ ತಮ್ಮ ಮನೆಯಲ್ಲಿ ಮೊಸರು ಗಡಿಗೆ ಒಡೆದು ಹೋದ ಅಂದರೆ ಅವತ್ತಿನ ಮಾರನೇ ದಿವಸ ಇವರೆಲ್ಲ ಕೂಡಿ ಆ ಕೃಷ್ಣ ಮಾಡಿದ ನಾಟಕವನ್ನು ತಾವು ಮಾಡ್ತಿದ್ರು. ಕೃಷ್ಣ ಹೀಗೆ ಮಾಡಿದ, ಕೃಷ್ಣ ಹಾಗೆ ಮಾಡಿದ. ಆ ಕೃಷ್ಣನನ್ನು ನೆನೆಸುವುದರಲ್ಲಿ ಅವರಿಗೆ ಪ್ರೀತಿ. ಕೃತಮನುಕೃತವತ್ಯ ಉನ್ಮದಂಧ ಪ್ರಕೃತಿ ಮಗುಕ್ಕಿಲ ಯಸ್ಯ ಗೋಪವಧ್ವ. ನಿರ್ದುಃಖಾನಂದ ರೂಪವಾದ ಮೋಕ್ಷವನ್ನು ಪಡೆದರಲ್ಲ ಗೊಲ್ಲತಿಯರೂ ಕೂಡ ಅಂಥ ಭಗವಂತ, ಇಂಥ ಪರಮಾತ್ಮನಲ್ಲಿ ನನ್ನ ಮನಸ್ಸಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಏನು ಮಾಡೋದು, ಭೀಷ್ಮಾಚಾರ್ಯಗೆ ಇನ್ನೂ ಅವರ ಜನ್ಮ ಫೈನಲ್ ಅಲ್ಲ, ಇದು ಕೊನೆಯದಲ್ಲ, ಇದು ಮುಗಿದಿಲ್ಲ. ಇದು ಅವರು ಮತ್ತೆ ವಸುಲೋಕಕ್ಕೆ ವಸುರೂಪಕ್ಕೆ ಸೇರಬೇಕಾಗಿದೆ. ಹಾಗಾಗಿ ಭಗವಂತನ ದರ್ಶನವಾಗಲಿಲ್ಲ. ಕೊನೆಗೆ ಕೇಳಿದರು, ಪ್ರಾರ್ಥನೆ ಮಾಡಿದರು, ಬೇಕಾದಷ್ಟು ಬೇಡಿಕೊಂಡ್ರು. ಆದರೆ ಕೃಷ್ಣ ಕೊನೇ ಗಳಿಗೆಗೆ ಯಾವಾಗ ದೇಹವನ್ನು ಬಿಡಬೇಕೋ ಆ ದೇಹವನ್ನು ಬಿಡುವ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಎದುರಲ್ಲಿ ಕಣ್ಣಿಗೆ ಪರಮಾತ್ಮ ಕಾಣಿಸಲಿಲ್ಲ, ಮನಸ್ಸಿನಲ್ಲೂ ಭಗವಂತ ಕಾಣಿಸಲಿಲ್ಲ. ಮನೋ ಬಾಹ್ಯಂ ಕರೋತಿ. ಮನಸ್ಸಿನಲ್ಲಿ ತಾವು ಎಲ್ಲಿ ಹೋಗಬೇಕಾಗಿತ್ತೋ ವಸುರೂಪಕ್ಕೆ, ಆ ವಸುರೂಪದ ಚಿತ್ರ ಕಣ್ಣ ಮುಂದೆ ಬಂದು ದೇಹವನ್ನು ತ್ಯಾಗ ಮಾಡಿದರು, ವಸುರೂಪಕ್ಕೆ ಸೇರಿಬಿಟ್ರು. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇವ ಏತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಎಷ್ಟೋ ಜನ ಹೇಳ್ತಿರ್ತಾರೆ, ನಮ್ಮಪ್ಪರಿ ನಾರಾಯಣ 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 ಅಂತ ಅನ್ಕೋತೆ ಪ್ರಾಣ ಬಿಟ್ಟಿರಬೇಕು, ಗೊತ್ತಿಲ್ಲ. ನಾರಾಯಣ ಹತ್ರ ಅಂತೂ ಹೋಗಿರ್ಲಿಕ್ಕಿಲ್ಲ ಪ್ರಾಯಶಃ. ಅಪರೋಕ್ಷ ಜ್ಞಾನವಾಗಿ ಸರಿಯಾಗಿ ತಿಳಿರಿ, ಇದರಲ್ಲಿ ದಾಕ್ಷಿಣ್ಯ ಇಲ್ಲ. ಯಾರು ಸಾಧನೆ ಆಗಿದೆ ಅವರದು ಮಾತು ಬೇರೆ, ಸಾಧನೆ ಆಗದೇ ಇದ್ದರೆ ದಾಕ್ಷಿಣ್ಯವಿಲ್ಲ. ಅಪರೋಕ್ಷ ಜ್ಞಾನವಾಗಬೇಕು, ಪ್ರಾರಬ್ಧ ಕರ್ಮ ಪೂರ್ಣವಾಗಿ ತೀರಿರಬೇಕು, ಇಹಲೋಕದ ಋಣ ಮುಗಿದಿರಬೇಕು. ಆಗ ಅವರು ಮಹಾರಾಜಿ ಲೋಕಗಳಿಗೋ ಬ್ರಹ್ಮಲೋಕಕ್ಕೋ ವೈಕುಂಠಕ್ಕೋ ಹೋಗಬೇಕು. ಆ ಸಂದರ್ಭದಲ್ಲೇ ನಾರಾಯಣನ ಸ್ಮರಣೆಯಾಗುವುದು, ಇನ್ನು ಬೇರೆ ಕಾಲದಲ್ಲಿ ಸರ್ವಥಾ ಆಗುವುದಿಲ್ಲ. ಆಗ್ತದೆ ಅಂತ ಏನಾದರೂ ಹೇಳಿದರೆ ಅದು ಕೇವಲ ಬಾಲಿಶ. ಹಾಗಾಗಿ ಭೀಷ್ಮಾದಿಗಳಿಗೂ ಕೂಡ ಸ್ಮರಣೆಯಾಗಲಿಲ್ಲ. ಇಷ್ಟಾಗಿ ಆ ಭೀಷ್ಮಾದಿಗಳು ಹೇಳಿದ ಉಪದೇಶವನ್ನು ಕೇಳಿದರೂ ಕೂಡ ಅವನಿಗೆ ಆಗ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾದಂತೆ ಆಗಿಲ್ಲ. ಆದರೂ ಆ ಭಗವಂತನನ್ನು ಆಮೇಲೆ ಪರಮಾತ್ಮ ಯಜ್ಞವನ್ನು ಮಾಡಿಸ್ತಾನೆ. ಯಜ್ಞವನ್ನು ಮಾಡಿಸಿ ಯಜ್ಞವೆಲ್ಲ ಮುಗಿದಾದ ಮೇಲೆ 15 ವರ್ಷಗಳವರೆಗೆ ಅಖಂಡವಾಗಿ ಯಜ್ಞವಾಗುತ್ತೆ. 15 ವರ್ಷಗಳವರೆಗೆ ಅಖಂಡವಾಗಿ ಯಜ್ಞವಾದ ಮೇಲೆ ಕೃಷ್ಣ ಹೋಗ್ತಾನೆ. ಕೃಷ್ಣ ಹೋಗುವಾಗ ಆಗ ಅವನಿಗೆ ಅಶ್ರೂಯಂತ ಆಶಿಷ ಸರ್ವೇ, ನಾನಾ ವಿಧವಾದಂತಹ ಪ್ರಾರ್ಥನೆಗಳನ್ನೆಲ್ಲವನ್ನು ಮಾಡ್ತಾರೆ. ಆ ಪ್ರಾರ್ಥನೆಗಳು ಮೂಲರೂಪಿಯಾದ ನಾರಾಯಣನಿಗೆ ಅನನುಗುಣ, ಅವತಾರ ರೂಪಿಯಾದ ಕೃಷ್ಣನಿಗೆ ಅನುಗುಣ ಅಂತಹ ಅನೇಕ ಪ್ರಾರ್ಥನೆಗಳನ್ನು ಮಾಡ್ತಾರಂತೆ. ಅದೆಲ್ಲ ಬೇಕಾದಷ್ಟಿದೆ. ಆಮೇಲೆ ಅಲ್ಲಿರುವ ಸ್ತ್ರೀಯರೆಲ್ಲರೂ ಕೂಡ ಪರಸ್ಪರವಾಗಿ ಕೌರವೆಂದ ಪುರಸ್ತ್ರೀಣ, ಹಸ್ತಿನ ಪಟ್ಟಣದಲ್ಲಿ ಅವನು ಪರಮಾತ್ಮ ಸಾಗ್ತಾ ಇರುವಾಗ ಅಟ್ಟದ ಮೇಲೆ ನಿಂತು ಕೃಷ್ಣನನ್ನು ನೋಡಿ ತಮ್ಮಲ್ಲಿ ಮಾತಾಡಿಕೊಳ್ಳತಕ್ಕಂತಹ ಸ್ತ್ರೀಯರು ಕೃಷ್ಣನನ್ನು ಏನೆಂದು ಸ್ತೋತ್ರ ಮಾಡಿದರು ಅನ್ನುವ ಮಾತನ್ನು ಹೇಳ್ತಾರೆ. ಸವೈಕಿಲಾಯಂ ಪುರುಷ ಪುರಾತನಃ, ಅನಾದಿ ಕಾಲದಿಂದ ಇದ್ದಂತಹ ಭಗವಂತನೇ ಇಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ, ಅವನೇ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಇತ್ಯಾದಿಯಾಗಿ ಅನೇಕ ಅದ್ಭುತವಾದ ಸ್ತೋತ್ರವನ್ನು ಮಾಡಿ ಆ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾರೆ. ಏತಃ ಪುರ ಸ್ತ್ರೀತ್ವ ಅವತ್ತಯೇ, ಏನು ಹೇಳೇ ಅಂತ ಒಬ್ಬಳು ಇನ್ನೊಬ್ಬಳಿಗೆ ಹೇಳ್ತಾಳೆ. ಏನು ಹೇಳಲೆ ನಾನು,
ಈ ಕೃಷ್ಣ ಯಾರ ಮನೆಯಲ್ಲಿ ಇರ್ತಾನಲ್ಲ, ಏತಃ ಪುರ ಸ್ತ್ರೀತ್ವಮವತ್ತಯೇ, ಆ 16,100 ಜನ ಅವರೆಲ್ಲರೂ ಅಗ್ನಿಪುತ್ರರು. ಆ ಅಗ್ನಿಪುತ್ರರು ಹೋಗಿ ತಪಸ್ಸು ಮಾಡಿದರು ಬದರಿಕಾಶ್ರಮಕ್ಕೆ. ಇದೇ ನಾರಾಯಣನ ಹತ್ರ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡಿದರು. ತಪಸ್ಸು ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ವಾಯುದೇವರು ಬಂದು ಉಪದೇಶ ಮಾಡ್ತಾರೆ, ನಾರದರು ಬಂದು ಉಪದೇಶ ಮಾಡ್ತಾರೆ, ಉಪದೇಶ ಮಾಡಿದ್ದಕ್ಕೆ ತಕ್ಕಂತೆ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ನಾರಾಯಣನ ವರದಿಂದ ಅಗ್ನಿಯ ಮಕ್ಕಳು, ಗಂಡು ಮಕ್ಕಳು, ಅವರೆಲ್ಲ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬರ್ತಾರೆ. ಬೇರೆ ಬೇರೆ ಗಂಧರ್ವರ ಮಕ್ಕಳಾಗಿ, ರಾಜರ ಮಕ್ಕಳಾಗಿ, ತೊಟ್ಟುವಿನ ಪುತ್ರಿಯಾಗಿ ಹುಟ್ಟಿ ಬರ್ತಾರೆ. ಇವರೆಲ್ಲ ಮಕ್ಕಳು ಹುಟ್ಟಿ ಬರ್ತಾರೆ. ಆ ಹೆಣ್ಣು ಮಕ್ಕಳನ್ನು ನರಕಾಸುರ ಅಪಹಾರ ಮಾಡಿಕೊಂಡು ತನ್ನ ಕಾರಾಗಾರದಲ್ಲಿ ಇಟ್ಟಿರ್ತಾನೆ. ಅವರನ್ನು ಬಿಡಿಸಿಕೊಂಡು ಕೃಷ್ಣ ಪರಮಾತ್ಮ ತಂದು ತಾನು ಅವರೆಲ್ಲರನ್ನು ಮದುವೆ ಆಗ್ತಾನೆ. ಇನ್ನು ಬೇಕಾದಷ್ಟು ಕಥೆ ಇದೆ, ಸಾಕಿಷ್ಟು. ಹಾಗಾಗಿ ಏತಃ ಪುರ ಸ್ತ್ರೀತ್ವಮವತ್ತಯೇ ಸಮಂ ನಿರಸ್ತ ಶೋಕಂ ಬತ ಸಾಧು ಕುರುವತೆ ಯಾಸಾನ್ ಗ್ರಹಾತ್. ಯಾರ ಮನೆಯಿಂದ ಭಗವನ್ ಎಷ್ಟು ದೊಡ್ಡ ವ್ಯಕ್ತಿಯೇ ಇರಲಿ, ಗಂಡ, ಜನ ಎಲ್ಲ ಇದ್ದಾಗ ಅವನಿಗೆ ಗೌರವವನ್ನು ಬೇಕಾದಷ್ಟು ಕೊಡ್ತಿರಬಹುದು. ಆದರೆ ಏಕಾಂತದಲ್ಲಿ ಕೇಳಿದರೆ ಒಂದು ಕಡೆಗೆ ಇಂಗ್ಲೀಷ್ ಒಂದು ಕೊಟೇಶನ್ ನಾನು ನೋಡಿದೆ, ಅದನ್ನು ಹೇಳ್ತೇನೆ. ಆ ಗಂಡ ಹೇಗಿದ್ದಾನೆ ಅಂತ ಕೇಳಿದರೆ, ಏನು ನಮ್ಮ ಹತ್ರ ಮಾತಾಡೋದೇ ಇಲ್ಲರಿ, ಅವರು ಮನೆ ಹೆಂಡತಿ ಮಕ್ಕಳು ಏನು ಗಮನವೇ ಇರುವುದಿಲ್ಲ ಅಂತ ಹೇಳಿ ಗಂಡನ ಬಗ್ಗೆ ತಾತ್ಸಾರವೇ ಇರುತ್ತೆ ಹೆಂಡತಿಗೆ. ಅಂಥ ಅವಸ್ಥೆ ಕೃಷ್ಣನಿಗೆ ಇರಲಿಲ್ಲ ಅಂತ ಹೇಳ್ತಾರೆ. ಮನೆಯಿಂದ ಕೃಷ್ಣ ಹೋದ ಅನುಭವವೇ ಬರ್ತಿರಲಿಲ್ಲ ಅವರಿಗೆ. ಸರ್ವದಾ ಕೃಷ್ಣ ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂತನೋ ಹಾಗೇನೆ ಆನಂದವಾಗಬೇಕು. ಅಷ್ಟು ಅವರ ಮೇಲೆ ಪರಮಾತ್ಮ ಪ್ರೀತಿ ಮಾಡ್ತಿದ್ದ, ಸಾಮರ್ಥ್ಯ ಇತ್ತು, ಸಾಧ್ಯವಿತ್ತು. ಯಾಸಾಂ ಗೃಹಾತ್ ಪುಷ್ಕರಲೋಚನ ಪತಿ ನ ಜಾತು ಅಪೈತಿ ಆಕೃತಿಭಿರ್ಹೃದಿ ಸ್ಪೃಶನ್. ಭಗವಂತ ಆ ರೀತಿಯಾಗಿ ಇದ್ದ ಎಂಬುದಾಗಿ ಹೇಳ್ತಾ, ಎಲ್ಲ ಸ್ತ್ರೀಯರು ಭಗವಂತನನ್ನು ಸ್ತೋತ್ರ ಮಾಡುವಾಗ ತಮ್ಮ ಆಸ್ಪೆಕ್ಟಿನಿಂದಲೇ ಸ್ತೋತ್ರ ಮಾಡ್ತಾರೆ. ಭೀಷ್ಮರು ಯೋಧರು, ಅವರು ತಮ್ಮ ದೃಷ್ಟಿಯಿಂದಲೇ ಸ್ತೋತ್ರ ಮಾಡಿದರು. ಕುಂತಿ ಸೋದರತ್ತೆ ತಾನು ಮುದುಕಿ ತನ್ನ ದೃಷ್ಟಿಯಿಂದಲೇ ಸ್ತೋತ್ರ ಮಾಡ್ತಾರೆ. ಮನುಷ್ಯನಿಗೆ ತನ್ನ ಆ್ಯಂಗಲ್ಗಳೇನಿವೆ ನೋಡಿ, ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಸ್ತೋತ್ರ ಮಾಡು, ಮಾತು ಹೇಳು, ಸ್ಟೇಟ್ಮೆಂಟ್ ಕೊಡು ಅಂತಂದರೆ ಬರುವುದಿಲ್ಲ. DNA ಅವರು ವರ್ಷನ್ ಕೊಡುವ ಏನೋ ಸುದ್ದಿಯನ್ನು ಹೇಳುವಾಗ ಅವರು ಕೊಡುವಂತಹ ವರ್ಷನ್ನೇ ಬೇರೆ, ಟೈಮ್ಸ್ ಕೊಡೋದೇ ಬೇರೆ, ಹಿಂದೂಸ್ತಾನ್ ಬೇರೆನೆ, ಇಂಡಿಯನ್ ಎಕ್ಸ್ಪ್ರೆಸ್ ಬೇರೆನೆ. ಯಾಕೆಂದರೆ ಅವರವರ ದೃಷ್ಟಿಕೋನ ಇರ್ತದೆ. ಹಾಗೆ ಭೀಷ್ಮ, ಕುಂತಿ, ಸ್ತ್ರೀಯರು ಅಥವಾ ಅರ್ಜುನ ಇವರು ಯಾರೇ ಸ್ತೋತ್ರ ಮಾಡಿದರೂ ಒಂದೊಂದು ದೃಷ್ಟಿಯಿಂದ ಭಗವಂತನನ್ನು ತಮ್ಮ ಆ್ಯಂಗಲ್ಲುಗಳಲ್ಲಿ ನಿಂತು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಎಲ್ಲವೂ ಭಗವಂತನ ಗುಣಗಳೇ, ಆದರೆ ದೃಷ್ಟಿಕೋನ ಮಾತ್ರ ವ್ಯತ್ಯಾಸವಾಗ್ತದೆ ಅನ್ನೋದು ಮರೀಲಿಕ್ಕಿಲ್ಲ. ಹಾಗೆ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ಪರಮಾತ್ಮ ಸ್ತೋತ್ರವನ್ನು ಮಾಡಿಸಿಕೊಂಡು ತಿರುಗಿ ಈಚೆ ಬಂದ. ಅವನು ದ್ವಾರಕಾಪಟ್ಟಣಕ್ಕೆ ಪರಮಾತ್ಮ ಸೇರ್ತಾ ಇದ್ದಾನೆ.